ಹಾಯ್, ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಧಾರವಾಡದಲ್ಲಿ ಇವತ್ತು ಹೋರಾಟ ಮಾಡೋದಕ್ಕೆ ರೆಡಿಯಾಗಿದ್ದರು. ಆದರೆ ಇದಕ್ಕೆ ಪರ್ಮಿಷನ್ ಸಿಗಲಿಲ್ಲ. ಇದರಿಂದ ಹೋರಾಟ ನಡೀಲಿಲ್ಲ. ಕರ್ನಾಟಕದಲ್ಲಿ 56,000 ಪ್ಲಸ್ ಹುದ್ದೆಗಳನ್ನು ನಾವು 1 ತಿಂಗಳು ಒಳಗಾಗಿ ನೇಮಿಸ್ತೀವಿ ಅಂತ ನಮ್ಮ ಕರ್ನಾಟಕ ಸರ್ಕಾರದವರು ಹೇಳಿದರು. 1 ತಿಂಗಳಿಂದ ಹೆಚ್ಚು ದಿನ ಆಯಿತು. ಧಾರವಾಡದಲ್ಲಿ ಎಷ್ಟು ದೊಡ್ಡ ಮಟ್ಟದ ಪ್ರೊಟೆಸ್ಟ್ ನಡೀತು ಒಂದೂವರೆ ತಿಂಗಳು ಹಿಂದೆ. ಸೊ ಆ ಟೈಮಲ್ಲಿ ಕರ್ನಾಟಕ ಸರ್ಕಾರದವರು ಅಂದ್ಕೊಂಡ್ರು, ಬೀಸೋ ದೊಣ್ಣೆಯಿಂದ ನಾವು ತಪ್ಪಿಸ್ಕೊಂಡ್ರೆ ನಮಗೆ 100 ವರ್ಷ ಆಯಸ್ಸು ಅನ್ನೋ ಒಂದು ಗಾದೆ ಇದೆ ಅಲ್ವಾ, ಅದನ್ನು ಫಾಲೋ ಮಾಡಿದರು. ಇವರಿಂದ ಹೆಂಗಾದರೂ ತಪ್ಪಿಸ್ಕೋಬೇಕು ಅಂತ ಸುಳ್ಳು 56,000 ಪೋಸ್ಟನ್ನು ನಾವು ಕಾಲ್ ಮಾಡ್ತೀವಿ ಅಂತ ಸುಳ್ಳು ಹೇಳಿದರು. ಇವರು ಯಾವ ಸೀಮೆ ಆಫೀಸರ್ಗಳು ಅಥವಾ ಪೊಲಿಟಿಷಿಯನ್ಗಳು ಗೊತ್ತಿಲ್ಲ. ಏನಕ್ಕಂದರೆ ಇವರಿಗೆ ಡಿಸಿಷನ್ ತಗೊಳ್ಳುವಂತಹ ಕೆಪಾಸಿಟಿನೇ ಇಲ್ಲ. ಯಾಕಂದರೆ ಪರಿಶಿಷ್ಟ ಜಾತಿಯವರ ಒಳ ಮೀಸಲಾತಿಗಾಗಿ ಎಷ್ಟೊಂದು ಹೋರಾಟ ನಡೀತಾ ಇದೆ. ಅಂದರೆ ಅವ್ರವ್ರ MLAಗಳನ್ನು ಕಂಟ್ರೋಲ್ ಮಾಡುವಂಥ ಶಕ್ತಿನೇ ಒಂದು CM ಇಲ್ಲ. ಸೊ ಇದಕ್ಕೆ ನಾವು ಏನು ಹೇಳಬೇಕು, ಒಂದು ಪಾರ್ಟಿಗೆ CMಗಳಿಗೆ ಇಲ್ಲ. ಒಟ್ಟಿನಲ್ಲಿ ಇಲ್ಲಿ ಸಫರ್ ಪಡ್ತಾ ಇರೋರು ಮಾತ್ರ ಸ್ಟೂಡೆಂಟ್ಸ್ಗಳು. ಸೊ ನಿಮ್ಮಲ್ಲಿ ಎಷ್ಟೋ ಜನ ಹೇಳ್ತೀರಾ, ಸ್ಟೇಟ್ ಲೆವೆಲ್ ಎಕ್ಸಾಮನ್ನು ಬರಿಬೇಡಿ, ಸುಮ್ಮನೆ ಏನಕ್ಕೆ ಇಷ್ಟು ಡಿಸಪಾಯಿಂಟ್ ಆಗ್ತೀರಾ, ಸೆಂಟ್ರಲ್ ಗೌರ್ನಮೆಂಟ್ ಎಕ್ಸಾಮ್ ಬರೀರಿ, UPSC ಬರೀರಿ ಅಂತ ಎಲ್ಲ ಹೇಳ್ತೀರಾ, ಎಲ್ಲ ಸಜೆಷನ್ ಕೊಡ್ತೀರಾ. ಬಟ್ ಒಂದು ವಿಷಯ ಹೇಳ್ತೀನಿ, ನಾನು UPSC ಎಕ್ಸಾಮನ್ನೇ ಬರೀತಿದ್ದೆ. ಬಟ್ ನನ್ನ ಏಜ್ ಅಟೆಂಪ್ಟ್ಸ್ ಎಲ್ಲ ಎಕ್ಸಾಸ್ಟ್ ಆಗಿದೆ. ಸೊ ನನ್ನ ಹತ್ರ ಇರುವಂಥ ಆಪ್ಷನ್ಗಳು ಇವಾಗ ಕರ್ನಾಟಕ ಎಕ್ಸಾಮ್ ಅಷ್ಟೇ. ಸೊ ನನ್ನಂಥ ಎಷ್ಟೋ ಜನ ಸ್ಟೂಡೆಂಟ್ಸ್ಗಳು ಇದನ್ನೇ ನಂಬ್ಕೊಂಡು ಕೂತಿರ್ತಾರೆ. ಬಟ್ ಆ ಸ್ಟೂಡೆಂಟ್ಸ್ಗಳಿಗೆ ಈ ರೀತಿ ಅನ್ಯಾಯ ಆದಾಗ ಈ ಎಕ್ಸಾಮ್ಗೆ ಕಾಯ್ತಾ ಇರ್ತೀವಿ. ಸೊ ಇವರು ವರ್ಷಗಟ್ಟಲೆ ನೋಟಿಫಿಕೇಷನ್ ಬಿಡದೇ ಇದ್ದರೆ ಏನು ಮಾಡೋಕ್ಕಾಗತ್ತೆ? ಇಷ್ಟು ವರ್ಷ ಏಜ್ ಎಕ್ಸಾಸ್ಟ್ ಆಗಿದೆ ಅಂದರೆ ಇಷ್ಟು ವರ್ಷ ಪ್ರಿಪೇರ್ ಆಗಿದ್ದೀವಿ. ಸೊ ಇಷ್ಟು ಪ್ರಿಪೇರ್ ಆಗಿರೋದ್ರಲ್ಲಿ ಒಂದಾದರೂ ಸಿಗಬೇಕು ಅನ್ನೋ ಹೋಪ್ ಇರುತ್ತಲ್ವ. ಬಟ್ ಅವಕಾಶನೇ ಸಿಗಲ್ಲ ಇಲ್ಲಿ. ಸೊ ಅದಕ್ಕೋಸ್ಕರ ಇವರು ಮಾಡ್ತಿರುವಂತಹ ಅನ್ಯಾಯ, ಎಸ್ಪೆಷಲಿ ಯುವ ಜನತೆಯರಿಗೆ, ನಾಳೆ ನಡೆಯುವಂಥ ಎಲೆಕ್ಷನಲ್ಲಿ ದಯವಿಟ್ಟು ಎಲ್ಲ ಜನರೇ, ದಯವಿಟ್ಟು ದಾವಣಗೆರೆ ಹಾಗೂ ಬಾಗಲಕೋಟೆ ಜನರೇ, ದಯವಿಟ್ಟು ಇವರಿಗೆ ವೋಟನ್ನು ಅಂತೂ ಹಾಕಲೇಬೇಡಿ. ಇವರಿಗೆ ಸರಿಯಾದ ಪಾಠವನ್ನು ಕಲಿಸ್ಬೇಕು. ಇವರು ಮಾಡ್ತಾ ಇರುವಂತಹ ಅಡ್ಮಿನಿಸ್ಟ್ರೇಷನ್ ಎಷ್ಟು ವರ್ಸ್ಟ್ ಆಗಿದೆ ಅಂದರೆ ಇದ್ರ ಬಗ್ಗೆ ಹೇಳೋದಕ್ಕೆ ಮಾತೇ ಇಲ್ಲ. ಇದನ್ನು ನಾವು ನೋಟಿಫಿಕೇಷನ್ ಎಲ್ಲ ಬಿಡಿ ಅಂತ ರಿಕ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಇಟ್ಸ್ ದೇರ್ ಡ್ಯೂಟಿ. ಅವರು ಟೈಮಿಗೆ ಬಿಡ್ತಾ ಹೋಗಬೇಕು. ಸೊ ಎಲ್ಲರ ಏನೇನು ಕೆಲಸಗಳಿರುತ್ತೆ, ಇವಾಗ ಲೇಬರ್ಗಳಾಗಿರ್ಬೋದು, ಸ್ಟೂಡೆಂಟ್ಸ್ಗಳಾಗಿರ್ಬೋದು, ಹಾಗೆ ಗೌರ್ನಮೆಂಟ್ ಎಂಪ್ಲಾಯೀಸ್ಗಳು, ಸೊ ಎಲ್ರಿಗೂ ಏನೇನು ಮಾಡಬೇಕು ವೆಲ್ಫೇರ್, ಸೊ ಅದನ್ನು ಅವ್ರು ಮಾಡಲೇಬೇಕು. ಅದಕ್ಕೆ ಬೇಕಾಗಿರುವಂಥ ರಿಸೋರ್ಸಸ್ ಎಲ್ಲ ನಮ್ಮ ಸರ್ಕಾರದವ್ರ ಹತ್ರ ಇರುತ್ತೆ. ಬಟ್ ಅವರು ಯಾರಿಗೂ ಏನು ಬೇಕಾಗಿದೆ ಅದನ್ನು ಕೊಡ್ತಾನೇ ಇಲ್ಲ. ಜಸ್ಟ್ ಅವ್ರಿಗೇನು ಬೇಕು ಅದನ್ನು ಅಷ್ಟೇ ಅವ್ರ ಪಾಕೆಟ್ ತುಂಬಿಸ್ಕೊಳ್ಳೋ ಕೆಲಸ ಅಷ್ಟೇ ಮಾಡ್ತಾ ಇದ್ದಾರೆ. ನಿಜವಾಗಿಯೂ ಇದು ನಮ್ಮ ಕರ್ನಾಟಕದ ಅಟ್ ಪ್ರೆಸೆಂಟ್ ಸಿಚುವೇಶನ್ ಒನ್ ಆಫ್ ದ ವರ್ಸ್ಟ್ ಸಿನಾರಿಯೋ. ಇದು ಬೇರೆ ಯಾವ ರಾಜ್ಯದಲ್ಲಿಯೂ ಆಗಿರಲ್ಲ ಅನಿಸುತ್ತೆ. ನೋಟಿಫಿಕೇಷನ್ ಇಡೋದಕ್ಕಂತಲೇ ಇಷ್ಟು ಒದ್ದಾಟ, ಇನ್ನು ಕೆಲಸದಲ್ಲಿ ಫೈನಲ್ ರಿಸಲ್ಟ್, ಇನ್ನು ಜಾಬ್ ಆಫರ್ ಎಲ್ಲ ಸಿಗುವಂಥದ್ದು, ಇಟ್ಸ್ ಅನ್ಇಮ್ಯಾಜಿನೇಬಲ್ ಅಂತ ಹೇಳ್ಬೋದು. ಈಗ ಸದ್ಯದ ಪರಿಸ್ಥಿತಿ ಅಂತೂ ನಿಜವಾಗ್ಲೂ ಈ ಸೆಂಟ್ರಲ್ ಗೌರ್ನಮೆಂಟ್ ಎಲ್ಲ ಏನು ಮಾಡುತ್ತೋ, ಎಷ್ಟು ಕಂಪ್ಲೇಂಟ್ ಬರಿತೀವಿ, ಲೆಟರ್ ಬರಿತೀವಿ ಪ್ರೆಸಿಡೆಂಟ್ಗಳಿಗಾಗಲಿ, ಪ್ರೈಮ್ ಮಿನಿಸ್ಟರ್, ಅವರು ಅಷ್ಟೇ. ಪೊಲಿಟಿಷಿಯನ್ ಏನಾದರೂ ಸಂಬಂಧಪಟ್ಟಿದ್ದಾದರೆ ಇಮ್ಮಿಡಿಯೇಟ್ ಆ್ಯಕ್ಷನ್ ತಗೊಳ್ತಾರೆ. ಬಟ್ ಇಲ್ಲಿ ಲಕ್ಷಾಂತರ ಜನರ ಸ್ಟೂಡೆಂಟ್ಸ್ಗಳ ಲೈಫ್ ಜೊತೆ ಆಟ ಆಡ್ತಿದ್ದಾರೆ. ಇದಕ್ಕೆ ಸಾಕಷ್ಟು ಜನ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಎಸ್ಪೆಷಲಿ ನಾನು ಕೊಟ್ಟಿದ್ದೀನಿ. ಬಟ್ ಅದನ್ನೆಲ್ಲ ರೆಸ್ಪಾಂಡೇ ಮಾಡಲ್ಲ ಅವರು. ಸೊ ಒಟ್ಟಿನಲ್ಲಿ ಇಲ್ಲಿ ಸಫರ್ ಪಡ್ತಾ ಇರುವಂಥವರು ಸ್ಟೂಡೆಂಟ್ಸ್ಗಳು. ಈ ಒಂದೇ ವಿಷಯಕ್ಕೆ ಎಷ್ಟು ವಿಡಿಯೋ ಮಾಡ್ತಾ ಇದ್ದಾರೆ ಎಲ್ಲರೂ. ಅಂದರೆ ಬೇರೆ ವಿಷಯಗಳೇ ಇಲ್ಲ ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ. ಓದೋ ವಿಷಯದಲ್ಲಿ ಹೊಸ ನೋಟಿಫಿಕೇಷನ್ ಬರ್ತಿದೆ ಅಥವಾ ಇದನ್ನೆಲ್ಲ ಓದಿ ಈ ಥರ ಎಲ್ಲ ಹೇಳಬೇಕು ಅಂತ ಆಸೆ ನನಗೆ. ಬಟ್ ಇದು ಮುಂದೆನೇ ಹೋಗ್ತಿಲ್ಲ. ಬರೀ ನೇಮಕಾತಿ ಅಂದ್ಕೊಂಡು ವಿಡಿಯೋ ಮಾಡಿ ನನಗೆ ಸಾಕಾಗಿಬಿಟ್ಟಿದೆ. ದಯವಿಟ್ಟು ನಾನು ಏನಾದರೂ ಹೇಳ್ತಿರುವಂಥದ್ದಲ್ಲಿ ನಿಮಗೆ ಇಷ್ಟ ಆಗಿದರೆ ಈ ಚಾನಲ್ಗೆ ಲೈಕ್ ಕೊಡಿ. ಹಾಗೆ ಎಲ್ಲರೂ ಪ್ರೆಷರ್ ಹಾಕಿ ಅಟ್ಲೀಸ್ಟ್ ಇನ್ನು ಮುಂದೆ ಆದರೂ ಅವರು ಬೇಗ ಬಿಡೋ ಥರ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.